ಭಾರತ ದೇಶದಾದ್ಯಂತ ಕೇವಲ 3 ಸೆಕೆಂಡ್ಸಲ್ಲಿ ನೀರು ಬರುವಂಥ ಏಕೈಕ ಪ್ರಾಡಕ್ಟು ನಮ್ಮ ಹತ್ರ ಮಾತ್ರನೇ ಇದೆ. ಭಾರತನೇ ಅಲ್ಲ ಸರ್, ಪ್ರಪಂಚದಾದ್ಯಂತ ಒಳ್ಳೆ ಟಾಪ್ ಪ್ರಾಡಕ್ಟ್ ಅಂದರೆ 3 ಸೆಕೆಂಡ್ಸಲ್ಲಿ ನೀವು ಎಲ್ಲೇ ಬೇಕಾದ್ರೂ ನೋಡ್ಕೋಬೋದು. ಎಲ್ಲಿ 3 ಸೆಕೆಂಡ್ಸಲ್ಲಿ ಬಿಸಿನೀರು ಬರೋಂಥ ಪ್ರಾಡಕ್ಟ್ ಇಲ್ಲ, ಕೇವಲ ನಮ್ಮ ಹತ್ರ ಮಾತ್ರನೇ ಇದೆ. ಕರೆಂಟ್ ಕಡಿಮೆ, ಟೈಮು ಸೇವ್ ಆಗುತ್ತೆ, ಅದ್ರ ಜೊತೆಗೆ ನಮಗೆ ದುಡ್ಡಿನ ಉಳಿತಾಯ, ಕರೆಂಟ್ ಉಳಿತಾಯ, ನೀರಿನ ಉಳಿತಾಯ ಕೂಡ ಮಾಡ್ಬೋದು. ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಹೇಳ್ತೀನಿ ಸರ್ ನಿಮ್ಗೆ ಇವತ್ತು. ನೋಡಲಿಕ್ಕೆ ತುಂಬ ಚಿಕ್ಕದಾಗಿದೆ, ಎಲ್ಲಿಗೆ ಬೇಕಾದ್ರೂ ಸಿಂಪಲಾಗಿ ಹ್ಯಾಂಡಲ್ ಮಾಡ್ಬೋದು. ಇದರಲ್ಲಿ ಇರೋಂಥ ಸ್ಪೆಷಾಲಿಟೀಸ್ ಕೂಡ ಅಷ್ಟೇ ಚೆನ್ನಾಗಿರ್ತವೆ ಸರ್. ನೀವು ಸ್ಟೋರ್ ಟ್ಯಾಂಕೀಸರ್ಗೆ, ಸೋಲಾರ್ಗೆ ಯಾವುದು ಕಂಪೇರ್ ಮಾಡಿಕೊಂಡ್ರು ಕೂಡ ಇದನ್ನು ನೀವು ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ನೋಡಿ, ಇದನ್ನು ಫಿಟ್ ಮಾಡೋದು ಕೂಡ ಜಾಸ್ತಿ ಸಿಂಪಲ್ ಸರ್. ಇದು ಪ್ಲಂಬರೇ ಆಗಲಿ ಯಾರೇ ಆಗಲಿ ಯಾರೋ ಅವಶ್ಯಕತೆ ಇರಲ್ಲ. ಸಿಂಪಲಾಗಿ ತಗೊಂಡೋಗಿ ನಾವು ಎಲ್ಲಿ ಬೇಕಂದ್ರೆ ಫಿಟ್ ಮಾಡ್ಕೋಬೋದು. ನಾವು ಟೂರಿಗೆ ಆಗ್ಬೋದು, ಇಲ್ಲ ನಮ್ಮ ಮನೆಗಳಲ್ಲೇ ಆಗ್ಬೋದು, ಏನಾದರೂ ಔಟ್ಡೋರಲ್ಲಿ ಇದು ಔಟ್ಡೋರಲ್ಲೇ ಆಗ್ಬೋದು, ಎಲ್ಲೇ ಆಗ್ಬೋದು, ಆರಾಮಾಗಿ ಫಿಟ್ ಮಾಡ್ಕೋಬೋದು. ಸರ್ 3 ಸೆಕೆಂಡಲ್ಲಿ ಬಿಸಿನೀರು ಕಾಯುವಂಥ ಇದು ಗೀಸರ್. ಹೌದು ಸರ್. ಸೈಡ್ ಎಫೆಕ್ಟ್ ಏನು ಆಗಲ್ಲ ಸರ್ ಇದು? ಸರ್ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ಸರ್. ಇದೇನಂದರೆ ಟೋಟಲಿ ಇವಾಗ ಜರ್ಮನ್ ಟೆಕ್ನಾಲಜಿಯಿಂದ ಡಿಸೈನ್ ಆಗಿರೋಂಥ ಪ್ರಾಡಕ್ಟ್ ಇದು. ನಾವು ಈಗ ಆಲ್ರೆಡಿ ಕರ್ನಾಟಕದಾದ್ಯಂತ 40,000 ಪೀಸ್ ಕರ್ನಾಟಕ ಮಾತ್ರನೇ ಕೊಟ್ಟಿದ್ದೇವೆ. ತುಂಬ ಚೆನ್ನಾಗಿದೆ ಸರ್. ಇವಾಗಲೂ ನಮ್ಮ ಕಂಪ್ಲೇಂಟ್ಸ್ ಏನಿಲ್ಲ, ಆರಾಮಾಗಿ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಸರ್ ಪ್ರಾಡಕ್ಟ್ ಅಂತ ಅನ್ನೋದು. ಕ್ವಾಲಿಟಿ ಬಗ್ಗೆ ಹೇಳಿ, ಯಾವ ಥರ ಕ್ವಾಲಿಟಿ ಬಿಲ್ಡ್? ಕ್ವಾಲಿಟಿ ಬಿಲ್ಡ್ ಬಂದು ನಮಗೆ ನೋಡಿ ಸರ್, ಇದು ಬಾಡಿ ಬಂದು ಪ್ಯೂರ್ ABS ಬಾಡಿ ಬರುತ್ತೆ ಸರ್. ಅಂದರೆ ನಿಮ್ಗೆ ಏನಂದರೆ ಇದು ABS ಬಾಡಿ ಅಂದರೆ ಹೆವಿ ಬಾಡೀಸು, ಅಂದರೆ ಇವೆಲ್ಲ ನಿಮಗೆಲ್ಲ ಮೇಲಿಂದ ಕೆಳಗೆ ಬಿದ್ದರೂ ಹೊಡೆಯೋ ಚಾನ್ಸ್ ಇರಲ್ಲ. ಮತ್ತು ಹಾರ್ಡ್ ಪ್ಲಾಸ್ಟಿಕ್ ಇರುತ್ತೆ, ಎಷ್ಟೇ ಬಿಸಿ ನೀರು ಬಂದರೂ ಕೂಡ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಸರ್. ಅಂಥ ಪ್ಲಾಸ್ಟಿಕ್ಕಿಂದ ಕ್ರಿಯೇಟ್ ಮಾಡಿರೋಂಥ ಬಾಡಿ ಇದು. ಈಗ ಒಂದು ಟ್ಯಾಂಕ್ ಇದ್ದಾರೆ, ಒಂದು 10 ಲೀಟ್ರ್ ಅಂದ್ಕೊಳ್ಳೋಣ, 20 ಲೀಟ್ರ್ ಅಂದ್ಕೊಳ್ಳೋಣ ಸರ್. ಅದರಲ್ಲಿ ಎಷ್ಟು ನೀರು ಬೇಕಾದರೂ ಹೀಟ್ ಆಗಬೇಕಾದ್ರೂ 25 ನಿಮಿಷ ಟೈಮ್ ತಗೊಳುತ್ತೆ ಸರ್. ಅದರಲ್ಲಿ ಬರೋದು 15 ಲೀಟ್ರ್ ಅಂತ ಒಂದೇ ಬಕೆಟ್ ನೀರೇ ಬರುತ್ತೆ ಸರ್. ನಮಗೆ ಇದರಲ್ಲಿ 5 ನಿಮಿಷದಲ್ಲಿ ಒಂದು ಬಕೆಟ್ ನೀರು ಬಂದ್ಬಿಡುತ್ತೆ ಸರ್. ನಿಮಗೆ ಅದರಲ್ಲಿ ಒಂದು 34 ಡಿಗ್ರಿ ಟೆಂಪ್ರೇಚರ್ ಬರುತ್ತೆ. ನಮ್ಮದ್ರಲ್ಲಿ ಇದೆ 60 ಡಿಗ್ರಿ ಟೆಂಪ್ರೇಚರ್ ನೀರು ಒಂದು ಬಕೆಟ್ ತುಂಬ 5 ನಿಮಿಷದಲ್ಲಿ ಬಂದಿರುತ್ತೆ ಸರ್. ನಿಮಗೆ ನಮ್ಗೆ ಒಂದೇ ಒಂದು ಜಗ್ ಬೇಕಂದ್ರೂ ನೀರು ಕೂಡ 3 ಸೆಕೆಂಡ್ಸಲ್ಲಿ ಬರೋಕೆ ಇನ್ಸ್ಟೆಂಟಾಗಿ ಬರ್ತಾವಲ್ವಾ, ಆಟೋಮೆಟಿಕ್ಕಾಗಿ ನೀವು ಒಂದು ನಿಮಿಷದೊಳಗಡೆ ಒಂದು ಜಗ್ ನೀರನ್ನು ಇಟ್ಕೊಂಡು ಆರಾಮಾಗಿ ನೀವು ನಿಮ್ಮ ಬಿಸಿ ನೀರಿನ ಏನಾದರೂ ವರ್ಕ್ ಇರುತ್ತೋ, ಏನಾದರೂ ಕೆಲಸ ಇರುತ್ತೋ ಅದು ನೀಟಾಗಿ ನೀವು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ನೀವು ಹೊಟ್ಟೋಗ್ಬಿಡ್ಬೋದು ಸರ್. ಮತ್ತು ಈಗ ಸೋಲಾರ್ಸ್ ಇದ್ದಾವೆ ಮಾರ್ಕೆಟಲ್ಲಿ. ಸೋಲಾರ್ಸು ಮಳೆಗಾಲದಲ್ಲಿ ರನ್ ಆಗಲ್ಲ ಸರ್, ಬಿಸಿಲು ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ. ಚಳಿಗಾಲದಂತೂ ಅಸಲು ಮಾತಾಡೋಷ್ಟು ಅವಶ್ಯಕತೆ ಇರೋದಿಲ್ಲ. ಆ ಟೈಮಲ್ಲಿ ಕೂಡ ಮತ್ತೆ ನಾವು ಇನ್ಸ್ಟಂಟ್ ಗೀಸರ್ ಇಲ್ಲ ಸ್ಟೋರೇಜ್ ಟ್ಯಾಂಕ್ ಗೀಸರ್ಗೆ ಹೋದರೆ ಸೇಮ್ ಸಿಚುವೇಷನ್ ಆಗುತ್ತೆ ಸರ್. ಅದು ಕೂಡ ಹೆಂಗಾಗುತ್ತಪ್ಪ ಅಂದರೆ, ಈಗ ನಮಗೆ ಅದು ಸೇಮ್ ಕರೆಂಟ್ ಚಾರ್ಜ್ ಆಗದೆ ಆಗುತ್ತೆ. ಮತ್ತು ಅದರಲ್ಲಿ 25 ನಿಮಿಷ ವೆಯ್ಟ್ ಮಾಡಲೇಬೇಕು. ನಿಮ್ಗೆ 10 ಲೀಟ್ರ್ ಬೇಕಂದ್ರೆ 25 ನಿಮಿಷ ವೆಯ್ಟ್ ಮಾಡಬೇಕು. 25 ಲೀಟ್ರ್ 50 ಲೀಟ್ರ್ ಬೇಕಂದ್ರೆ 25 ನಿಮಿಷ ವೆಯ್ಟ್ ಮಾಡಲೇಬೇಕು ಸರ್. ಅದೇ ಬದಲು ನೀವು ಇದನ್ನೇ ಯೂಸ್ ಮಾಡೋದ್ರಿಂದ ಅದೇ 25 ನಿಮಿಷದಲ್ಲಿ 4-5ರಿಂದ ಒಂದು ಅರ್ಧ ಬಕೆಟ್ ನೀರನ್ನು ಆರಾಮಾಗಿ ಗೀಸರ್ನಲ್ಲಿ ಇಟ್ಕೋಬೋದು ಸರ್. ಈ ಗೀಜರ್ ತಗೊಳ್ಳೋದ್ರಿಂದ ಯಾರಿಗೆಲ್ಲ ಉಪಯೋಗ ಸರ್ ಜಾಸ್ತಿ? ಸರ್ ಎಲ್ಲರಿಗೂ ಉಪಯೋಗನೇ. ಬಿಸಿ ನೀರಿಗೆ ಯಾರಿಗಾದ್ರೂ ಅವಶ್ಯಕತೆ ಇರುತ್ತೋ ಎಲ್ಲರಿಗೂ ಉಪಯೋಗನೇ. ಇದರಲ್ಲಿ ಎಸ್ಪೆಷಲಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ ಸರ್, ಅವ್ರಿಗೆ ಬಾಣಂತಿಯರಿಗೆ ಪ್ರತಿ ಅರ್ಧ ಗಂಟೆಗೆ, ಮುಕ್ಕಾಲು ಗಂಟೆಗೆ, ಕಾಲು ಗಂಟೆ ಕೂಡ ಬಿಸಿನೀರಿನ ಅವಶ್ಯಕತೆ ಇದೆ ಸರ್. ಪೆರಾಲಿಸಿಸ್ ಈ ಥರ ಸ್ವಲ್ಪ ಡಿಸೀಸಸ್ ಇರ್ತವೆ, ಅವರು ಬಿಸಿ ನೀರಿನಲ್ಲೇ ಕುತ್ಕೊಂಡೇ ಇರಬೇಕಾಗುತ್ತೆ ಸರ್. ಅವರೆಲ್ಲ ಬಾಡಿಯನ್ನೆಲ್ಲ ಬಿಸಿ ನೀರನ್ನು ಬಿಸಿ ನೀರು ಹಾಕಿ ತೊಳಿಬೇಕಾಗುತ್ತೆ ಸರ್. ಅವರಿಗೆಲ್ಲ ಏನಂದರೆ ಗೀಸರ್ಸ್ ಸಪೋರ್ಟ್ ಮಾಡುತ್ತೆ, ಇಲ್ಲಾನಿಲ್ಲ. ಬಟ್ ಇನ್ಸ್ಟಂಟಾಗಿ ಬೇಕು ಅಂದರೆ, ಬೇಗ ವರ್ಕ್ ಆಗಬೇಕು ಅಂದರೆ, ಮನೆಯಲ್ಲಿ ಒಂದು 4 ಜನ ಇದ್ದಾರೆ ಅಂದರೆ, ಒಂದು ಹಸ್ಬೆಂಡು, ಒಂದು ವೈಫು, ಒಂದಿಬ್ಬರು ಮಕ್ಕಳಿದ್ದಾರೆ ಅಂದರೆ ಸರ್, ಇವ್ರಿಗೆ ಬೇಕಂದಾಗ ಪಟ್ ಅಂತ ನೀರಿನ ಅವಶ್ಯಕತೆ ಮುಗಿಸ್ಕೋಬೋದು. ಮತ್ತು ಬ್ಯಾಚುಲರ್ಸ್ ಇರ್ತಾರೆ, PGಗಳಲ್ಲಿ ಇರ್ತಾರೆ, ಇವರಿಗೆಲ್ಲ ಏನಪ್ಪ ಅಂದರೆ ಬಿಸಿನೀರ ಅನುಕೂಲತೆ ಇರೋದೇ ಇಲ್ಲ ಸರ್. ಮತ್ತು ಔಟ್ಸೈಡು ಟೂರ್ಸ್ಗೆ, ಪಿಕ್ನಿಕ್ಸ್ಗೆ ಇವ್ರಿಗೆಲ್ಲ ಹೋಗ್ತಿರ್ತಾರೆ, ಹಿಮಾಲಯ ಆ ಸೈಡ್ ಹೋಗ್ತಾರೆ. ಆ ಟೈಮ್ ಆ ಕಡೆ ಏನಂದರೆ ಗೀಸರ್ಸ್ ಹಾಕಿದ್ರು ಕೂಡ ಈಗ ನಮ್ಮ ಲೋಕಲಲ್ಲಿ ತಗೊಳ್ಳೋ ಒಂದು 20 ನಿಮಿಷದ ಬಿಸಿನೀರಿಗೆ 50 ನಿಮಿಷ ಆದರೂ ಅಲ್ಲಿ ಬಿಸಿ ಆಗಲ್ಲ ಸರ್. ಬಟ್ ಅಲ್ಲೇನಂದರೆ ನಿಮ್ಮ ಅದೇ ಹಿಮಾಲಯ ಪ್ರದೇಶದಲ್ಲಿ ಕೂಡ ಇದೇ ಗೀಸರ್ ಯೂಸ್ ಮಾಡಿ 3 ಸೆಕೆಂಡ್ಸಲ್ಲಿ ಬಿಸಿನೀರು ಬರುತ್ತೆ ಸರ್. ಆದ ಕಾರಣ ನಿಮಗೆ ಇಲ್ಲ ಇಂಥವ್ರಿಗೆ ಬೇಕು ಇಂಥವ್ರಿಗೆ ಬೇಡನಿಲ್ಲ ಸರ್, ಪ್ರತಿ ಮನೆಗೂ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಸರ್. ಇದು 3 ಸೆಕೆಂಡ್ ಬಿಸಿನೀರು ಕಾಯೋದ್ರಿಂದ ಸರ್ ಇಲ್ಲ ಏನಾದ್ರು ಜಾಸ್ತಿ ಬರ್ಬೋದು, ನಿಮಗೆ ಪವರ್ ಸೇವಿಂಗ್ ಆಗ್ಬೋದು, ಕರೆಂಟ್ ಸೇವಿಂಗ್ ಆಗ್ಬೋದು, ಟೈಮ್ ಸೇವಿಂಗ್ ಆಗ್ಬೋದು, ನೀರಿನ ಸೇವಿಂಗ್ ಆಗ್ಬೋದು. 100% ನಡೆಯುತ್ತೆ ಸರ್. ಏನು ಪ್ರೈಸ್ ಇದೆ ಸರ್? ಸರ್ ಇದರ ಪ್ರೈಸ್ ಬಂದು 1,800 ರೂಪಾಯಿ ಬರುತ್ತೆ. ಫುಲ್ ಸೆಟ್ ಬರುತ್ತೆ ಸರ್. ನಿಮಗೆ ಆಲ್ ಓವರ್ ಇಂಡಿಯಾ ನಿಮ್ಮ ಮನೆವರೆಗೂ ರೀಚ್ ಆಗುತ್ತೆ. ಫ್ರೀ ಡೆಲಿವರಿ, ಕೊರಿಯರ್ ಫ್ರೀ ಇರುತ್ತೆ ಸರ್ ನಿಮ್ಮ ಮನೆವರೆಗೂ. ನಾವು ಗೀಸರನ್ನು ಪರ್ಚೇಸ್ ಮಾಡಿದ ನಂತರ ಮನೆಗೆ ಯಾವ ಥರ ರೀಚ್ ಆಗುತ್ತೆ, ಏನೇನು ಇರ್ತಾವೆ ಅದರಲ್ಲಿ, ಅದನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೇಕು, ಯಾವ ಥರ ಫಿಟ್ ಮಾಡಬೇಕಂತೇಳಿ ಡೌಟ್ ಇರುತ್ತೆ. ನೋಡಿ ಸರ್, ಇದರಲ್ಲಿ ಮೇಯ್ನ್ ಥಿಂಗ್ ಏನಂದರೆ ನಮಗೆ ಗೀಸರ್ ಅಂದರೆ ಏನು, ಯಾಕೆಂದರೆ ಇದು ನ್ಯೂ ಟೆಕ್ನಾಲಜಿ ಇರೋದ್ರಿಂದ ಫಸ್ಟ್ ಥಿಂಗು ನಮ್ಮ ಎಲ್ಲರಿಗೂ ಕನ್ನಡದಲ್ಲೇ ಅರ್ಥ ಆಗಬೇಕಂತ ಹೇಳಿ ಕನ್ನಡದಲ್ಲೇ ನೀಟಾಗಿ ಪ್ರಿಂಟ್ ಮಾಡಿಸಿದ್ದೀವಿ ಸರ್. ಇದೇನಂದರೆ A to Z ನಮ್ಮ ಗೀಸರ್ ಅಂದರೆ ಏನು, ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬಾರ್ದು, ನಮಗೇನಾದರೂ ಅಕಸ್ಮಾತಾಗಿ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರಿಟಿ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಕನ್ನಡದಲ್ಲಿ A to Z ಪಾಯಿಂಟ್ಸನ್ನು ಪ್ರೊವೈಡ್ ಮಾಡಿದ್ದೀವಿ ಸರ್. ಇದರಲ್ಲಿ ಎಲ್ಲ ಡೌಟ್ಸು ಕ್ಲಿಯರ್ ಆಗಿಬಿಡ್ತಾವೆ. ಇದನ್ನು ಓದಿದ್ರೆ ಒಂದು ಸಲ ಅವ್ರು ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಸರ್ ಅದು. ಮತ್ತು ಎರಡನೇ ಸರ್, ಇದರಲ್ಲಿ ಮೇಯ್ನ್ ಥಿಂಗು ಗೀಸರ್ ಬರುತ್ತೆ. ಗೀಸರ್ ಫಿಟ್ಟಿಂಗ್ ಒಂದು ಪೈಪ್ ಬರುತ್ತೆ ಸರ್. ಇದೇನಂದರೆ ನೀವು ನೋಡಿ, ಇದನ್ನು ಈ ಥರ ಫಿಟ್ ಮಾಡ್ಕೋಬೇಕಾಗುತ್ತೆ.
ಇಲ್ಲಿ ವಾಲ್ ಎಲ್ಲಾದರೂ ಇರುತ್ತೆ, ಈ ವಾಲ್ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ, ಈ ವಾಲ್ಗೆ ಫಿಟ್ ಮಾಡಿಕೊಂಡು ಈ ಥರ ಟೈಟ್ ಮಾಡ್ಕೋಬೇಕಾಗುತ್ತೆ ಸರ್. ಮತ್ತು ನಿಮಗೆ ಇನ್ನೊಂದು 2 ಈ ಫಿಟ್ಟಿಂಗ್ ಸೆಟ್ಸು ಜಾಸ್ತಿ ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಮನೆಯಲ್ಲಿ ಏನಾದರೂ ನಲ್ಲಿ ಇದೆಯೋ ಆ ನಲ್ಲಿಯನ್ನು ತೆಗೆದಾಕ್ಬಿಟ್ಟು ಆ ನಲ್ಲಿ ಪ್ಲೇಸಲ್ಲಿ ಈ ಗೀಸರ್ನ ಫಿಟ್ ಮಾಡ್ಕೋಬೇಕಲ್ವ, ಆ ಟೈಮಲ್ಲಿ ನೋಡಿ ಈ ಥರ ಎಲ್ಬೋ ಇರುತ್ತೆ. ಈಗ ಸ್ವಲ್ಪ ಟೆಪ್ಲೈನ್ ಟೇಪ್ ನಿಮ್ಮ ಸ್ವಂತ ಯೂಸ್ ಮಾಡಿಕೊಂಡು ಇದನ್ನು ಈ ಥರ ಹಾಕ್ಕೊಂಡು ಈ ಥರ ಟೈಟ್ ಮಾಡ್ಕೋಬೇಕಾಗುತ್ತೆ. ಟೈಟ್ ಮಾಡಿಕೊಂಡು ನಮ್ಮ ಮನೇಲಿ ಏನಾದರೂ ನಲ್ಲಿ ಇದೆಯೋ ಆ ನಲ್ಲಿ ಪ್ಲೇಸನ್ನು ನಲ್ಲಿಯನ್ನು ತೆಗೆದಾಕ್ಬಿಟ್ರೆ ಆ ಪ್ಲೇಸಲ್ಲಿ ಥ್ರೆಡ್ ಕಾಣಿಸುತ್ತೆ ಸರ್. ಆ ಥ್ರೆಡ್ ಪ್ಲೇಸಲ್ಲಿ ನಲ್ಲಿ ಪ್ಲೇಸಲ್ಲಿ ಏನಾದರೂ ಥ್ರೆಡ್ ಇರುತ್ತೆ, ಅದೇ ಥ್ರೆಡ್ ಇದರಲ್ಲಿರುತ್ತೆ. ಇದನ್ನು ತಗೊಂಡಾಗ ಟೈಟ್ ಮಾಡ್ಕೊಳ್ಳೋದು. ಟೈಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿಂದ ಇಲ್ಲಿಗೆ ನಮ್ಮ ಮನೆಗೆ ಎಷ್ಟು ಲೆಂತ್ ಬೇಕು ಪೈಪ್, ಇಷ್ಟು ಲೆಂತ್ ಬೇಕಾ ಸ್ವಲ್ಪನೇ ಬೇಕಾ ನೋಡ್ಕೊಂಡು ಡಿಪೆಂಡ್ಸ್ ನಾನು ಆ ಪೈಪ್ ಒಂದು ಹಾಕ್ಕೊಂಡು ಫಿಟ್ ಮಾಡ್ಕೋಬೇಕಾಗುತ್ತೆ ಸರ್. ಅಷ್ಟೇ ಸಿಂಪಲ್ ಫಿಟ್ಟಿಂಗು. ಪ್ಲಂಬರ್ ಆಗಲಿ ಯಾರೂ ಆಗಲಿ ಅವಶ್ಯಕತೆ ಇಲ್ಲ ಸರ್ ಇದಕ್ಕೆ. ಯಾರೋ ನೈಪುಣ್ಯರೇ ಬೇಕು ಅಂತ ನಾವು ಯೋಚನೆನೇ ಇಲ್ಲ. ಯಾರು ಬೇಕಾದ್ರೆ ಆರಾಮಾಗಿ ಆ ನಲ್ಲಿ ತೆಗೆದು ನಲ್ಲಿ ಫಿಟ್ ಮಾಡ್ಕೋಬೋದು ಸರ್. ಈಗ ಡೈರೆಕ್ಟಾಗಿ ನಿಮಗೆ ಡೆಮೋ ಕೂಡ ತೋರಿಸ್ತೀನಿ. ತಣ್ಣೀರು ಯಾವ ಥರ ಬರುತ್ತೆ, ಬಿಸಿ ನೀರು ಯಾವ ಥರ ಬರುತ್ತೆ, ಅದ್ರ ಜೊತೆ ಸಿಂಕಿಗೆ ಯಾವ ಥರ ಫಿಟ್ ಮಾಡ್ಕೋಬೋದು, ಗೋಡೆಗೆ ಯಾವ ಥರ ಫಿಟ್ ಮಾಡ್ಕೋಬೋದು ಎಲ್ಲ ನೀಟಾಗಿ ತೋರಿಸ್ಕೊಡ್ತೀನಿ ಸರ್. ನೋಡಿ ಸರ್, ಈಗ ನಾವು ಸಿಂಪಲ್ಲಾಗಿ ಒಂದು ಸಿಂಕ್ಗೆ ಮನೆಯಲ್ಲಿ ಏನಕ್ಕೆ ಅಂದರೆ ಈ ಸಿಂಕ್ಗೆ ಏನಪ್ಪ ಅವಶ್ಯಕತೆ ಅಂದರೆ ಬೆಳಿಗ್ಗೆ ತೊಳ್ತಾರೆ, ಫೇಸ್ ವಾಶ್ ಮಾಡ್ಕೊಳ್ತಾರೆ, ಇಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾರೆ, ಬೆಳಿಗ್ಗೆ ತೊಳ್ತಾರೆ, ಇಲ್ಲ ಮನೆಯಲ್ಲಿ ತರಕಾರಿ ಸರ್ ಮೇನು ಸೊಪ್ಪುಗಳಾಗ್ಬೋದು ಎಲ್ಲನೂ ಅಷ್ಟೇ. ನಮಗೆ ತಣ್ಣೀರಿನಲ್ಲಿ ತೊಳೆದ್ರೆ ಆ ಬ್ಯಾಕ್ಟೀರಿಯಾ ಅಂತ ಹೋಗಲ್ಲ ಸರ್. ಮೇನ್ ಥಿಂಗ್ ಏನಂದ್ರೆ ನಮಗೆ ಒಂದು ಬಿಸಿ ನೀರು ಇರೋದ್ರಿಂದ ಆ ಬ್ಯಾಕ್ಟೀರಿಯಾ ನೀಟಾಗಿ ಹೊಡೋಗ್ಬಿಡುತ್ತೆ ಸರ್. ಆದ ಕಾರಣ ಏನಂದರೆ ಸಿಂಕ್ಗೆ ಫಿಟ್ ಮಾಡ್ಕೊಳ್ಳೋದ್ರಿಂದ ನಾವು ಫೇಸ್ ವಾಶ್ಗೆ ಆಗ್ಬೋದು, ಇಲ್ಲ ಹ್ಯಾಂಡ್ ವಾಶ್ಗೆ ಆಗ್ಬೋದು, ಆ ಪಾತ್ರೆಗಳು ತೊಳೆಯೋಕ್ಕಾಗ್ಬೋದು, ಜಿಡ್ಡು ಪಾತ್ರೆಗಳು ಜಾಸ್ತಿ ತಲೆನೋವು ಇರ್ತವೆ, ಅವ್ರಿಗೆಲ್ಲ ಏನಂದರೆ ಬಿಸಿ ನೀರು ಬಿಡೋದ್ರಿಂದ ತಟ್ಟಂತ ಇಳ್ದೋಗ್ಬಿಡುತ್ತೆ ಜಿಡ್ ಅಂತ ಅನ್ನೋದು. ಇದು ಬೆಸ್ಟ್ ಅಡ್ವಾಂಟೇಜ್ ಆಗಿರುತ್ತೆ ಸಿಂಕಿಗೆ ಫಿಟ್ ಮಾಡ್ಕೊಳ್ಳೋದ್ರಿಂದ. ಮೇನ್ ಥಿಂಗ್ ಏನಂದ್ರೆ ನಾನೀಗ ಇನ್ನೂ ಕರೆಂಟ್ಗೆ ಹಾಕಲಿಲ್ಲ ಕನೆಕ್ಷನನ್ನು, ಪ್ಲಗ್ ಇಲ್ಲೇ ಇದೆ. ಬಟ್ ಏನಂದರೆ ಬನ್ನಿ ಒಂದ್ಸಲ ನಿಮಗೆ ತಣ್ಣೀರು ಬಿಸಿನೀರು ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ನೋಡಿ ಸರ್, ಇದು ಟೋಟಲಿ 360 ಡಿಗ್ರಿ ರೊಟೇಷನ್. ನಿಮಗೆ ಈ ಮುಂದೆ ಬೇಕಾ ಹಿಂದೆ ಬೇಕಾ ನೋಡಿ, ಸಿಂಕ್ ಚಿಕ್ಕದಿದೆ, ನಿಮ್ಗೆ ಏನಾದರೂ ಬೇಡಪ್ಪ ಸಿಂಕ್ ಕಡೆ ಅಂದ್ಕೊಂಡಾಗ ಹಿಂದಕ್ಕೆ ತಿರ್ಸ್ಬಿಡಿ ಸರ್. ಮತ್ತು ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ತಣ್ಣೀರು ಬಿಸಿನೀರು ಎರಡೂ ಇದರಲ್ಲೇ ಬರುತ್ತೆ ಅಂತ ಹೇಳಿದೆ ಸರ್. ನಿಮಗೆ ಡೈರೆಕ್ಟ್ ಸಿಂಟೆಕ್ಸಿಂದ ಬರೋ ನೀರು ಇದರಲ್ಲೇ ಬರುತ್ತೆ, ಬಿಸಿ ನೀರು ಕೂಡ ಇದರಲ್ಲೇ ಬರುತ್ತೆ. ಒಂದು ಸಲ ಬನ್ನಿ, ಇಲ್ಲಿ ನಿಮ್ಗೆ ಇಂಡಿಕೇಶನ್ ತೋರಿಸ್ಕೊಡ್ತೀನಿ ಸರ್. ಇಂಡಿಕೇಶನ್ ನೋಡ್ಕೊಳ್ಳಿ, HOT ಹಾಟ್ ಅಂತ, ಕೋಲ್ಡ್ ಅಂತ ಈ ಕಡೆ ಮೆನ್ಷನ್ ಮಾಡಿದೆ ಸರ್. ಈಗ ಆನ್ ಮಾಡ್ತಾ ಇದ್ದೀನಿ ಸರ್. ಈಗ ನೋಡಿ ಇದು ಕೋಲ್ಡ್ ವಾಟರ್ ಸರ್. ಇದು ಕೋಲ್ಡ್ ವಾಟರು ನಿಮಗೆ ಇದೇ ಇಂಡಿಕೇಶನ್ ತೋರಿಸಿಲ್ಲ ನೋಡಿ. ಈಗ ಆಫ್ ಇದು, ಮತ್ತು ಈಗ ಇದು ಆನು. ಇಂಡಿಕೇಶನ್ ಸ್ಟಾರ್ಟ್ ಆಗಿದೆ ಸರ್. ಇಂಡಿಕೇಶನ್ ಈಗ 28 ಡಿಗ್ರೀಸ್ ಸ್ಟಾರ್ಟಿಂಗ್ ಬೇಸ್ ಪಾಯಿಂಟ್ ಅದು. ನಮ್ಗೆ ಏನಾದರೂ ಬಿಸಿ ಅಂತ ಅನ್ನೋದು ನೀವು ಒಂದ್ಸಲ ಟಚ್ ಮಾಡಿ ನೋಡ್ಕೋಬೋದು ಸರ್. ನೀರು ಬಿಸಿ ನೀರು ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. 40 ಡಿಗ್ರಿಯಲ್ಲಿ ಬರ್ತಾ ಇದೆ ಸರ್. ಈಗ ಇದು ನಿಮಗೆ 60 ಡಿಗ್ರಿವರೆಗೂ ಟೆಂಪರೇಚರ್ ಅಂತ ಅನ್ನೋದು ಬರುತ್ತೆ. ನೀವು ಹೊಗೆಯನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಸರ್ ಇಲ್ಲಿ ಈ ಥರ ಸರ್. ಈಗ ನೀವು 3 ಸೆಕೆಂಡ್ ಅಂತ ಹೇಳಿದ್ರಿ. ಹೌದು ಸರ್. ಫಸ್ಟ್ ಇನ್ನೊಂದ್ಸಲ ಆಫ್ ಮಾಡಿ ಆನ್ ಮಾಡಿ ತೋರಿಸಿ ಸರ್ ಒಂದ್ಸಲ. ಓಕೆ, ಸೆಕೆಂಡಲ್ಲಿ ನಮಗೆ ಕನ್ಫರ್ಮ್ ಆಗಬೇಕು ಸರ್. ಹೌದು ಸರ್. ನೋಡಿ ಸರ್, ಈಗ 3 ಸೆಕೆಂಡ್ಸಲ್ಲಿ ಬಿಸಿನೀರು ಹೆಂಗಪ್ಪ ಅಂತ ಹೇಳಿ ಕ್ವಶನ್ ಹಾಕಿದ್ರೆ ನನಗೆ ನೀವು ನೋಡಿ ಸರ್. ಇದು ಈಗ ನೋಡಿ ತಣ್ಣೀರು ಕಡೆ ಬಿಟ್ಟಿದ್ದೇನೆ, ತಣ್ಣೀರು ಬರ್ತಾ ಇದೆ ಸರ್. ಈಗ ನೋಡಿ ಸೆಂಟ್ರಲ್ ಆಫ್ ಇದೆ ಅಲ್ವಾ, ಆಫ್ ಮಾಡಿದ್ದೇನೆ. ನೋಡಿ ಸರ್, ಈ ಕಡೆ ಬಿಸಿನೀರು ಕಡೆ ತಿರ್ಸಿದ್ದೀನಿ ಸರ್. ಈಗ ಇಲ್ಲಿ ಡಿಸ್ಪ್ಲೇ ಆನ್ ಆಗಿದೆ ಅಂದರೆ ಬಿಸಿನೀರು ಸ್ಟಾರ್ಟ್ ಆಗಿದೆ ಅಂತಲೇ ಅರ್ಥ ಸರ್. ಫಿಲ್ಮೆಂಟ್ ಕಾಯಿಲ್ ಹೀಟ್ ಆಗಲಿ ಸ್ಟಾರ್ಟ್ ಆಗಿರುತ್ತೆ ಎಲ್ಲ. ನೋಡಿ ಸರ್, 3 ಸೆಕೆಂಡ್ಸಲ್ಲಿ ಉಗುರು ಬೆಚ್ಚಗೆ ಆಗಿದೆ, ಪಟ್ ಅಂತ ನೋಡಿ ಸರ್. ಆಗಲಿ 40 ಡಿಗ್ರಿ, ಅಲ್ಲಿ ಏನಾದರೂ ಡಿಗ್ರಿ ಟೆಂಪರೇಚರ್ ಇಲ್ಲಿ ತೋರಿಸ್ತಾ ಇದೆಯೋ ಸೇಮ್ ಡಿಗ್ರಿ ಇಲ್ಲಿ ಬರ್ತಾ ಇರುತ್ತೆ ಸರ್. ನೀವು ಅಬ್ಸರ್ವ್ ಮಾಡ್ಬೋದು ಸರ್, ಹೊಗೆ ಬರ್ತಾ ಇದೆ. ನಾನು ನಿಮಗೆ ನೋಡಿ ಕ್ಯಾಮ್ರಾದಲ್ಲಿ ನಾನು ಎಷ್ಟು ಹೇಳಿದ್ರು ಕೂಡ ನಿಮಗೆ ನೋಡಿ ಸರ್, ಇದೆ ಸತ್ಯ 51 ಡಿಗ್ರಿ 52 ಡಿಗ್ರಿ ಈ ಥರ ಹೋಗ್ತಾ ಇದೆ. ಆ ಟೆಂಪರೇಚರಲ್ಲಿ ನೀರು ಬರ್ತಾ ಇದೆ ಸರ್. ನೀವು ಇಲ್ಲಿ ನೋಡ್ಕೋಬೋದು, ಹೊಗೆ ಕೂಡ ಬರ್ತಾ ಇದೆ ಸರ್ ಇಲ್ಲಿ. ಇದನ್ನು ಈಗ ನಾನು 53 ಡಿಗ್ರಿ ಟೆಂಪರೇಚರಲ್ಲಿದೆ, ಟಚ್ ಮಾಡಲಿಕ್ಕೆ ಆಗಲ್ಲ ಸರ್, ತುಂಬ ಬಿಸಿ ಇರುತ್ತೆ. ಡೈರೆಕ್ಟಾಗಿ ನಾವು ಸ್ನಾನ ಮಾಡಲಿಕ್ಕೆ ಆಗಲ್ಲ. ಇದನ್ನು ಏನಿದ್ರು ಕೂಡ ಒಂದು ಬಕೆಟಲ್ಲಾಗಲಿ ಇಲ್ಲ ಒಂದು ಬೌಲಲ್ಲಾಗಲಿ ಇಟ್ಕೊಂಡು ಅದರಲ್ಲಿ ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಸ್ನಾನಕ್ಕಾಗಲಿ, ಹ್ಯಾಂಡ್ ವಾಶ್ಗಾಗಲಿ, ಫೇಸ್ ವಾಶ್ಗಾಗಲಿ ಯಾವುದೇ ಒಂದಕ್ಕಾಗಲಿ ಯೂಸ್ ಮಾಡ್ಕೋಬೋದು ಸರ್. ಈ ಪ್ರಪಂಚದಾದ್ಯಂತ ಕೇವಲ 3 ಸೆಕೆಂಡ್ಸಲ್ಲಿ ಬಿಸಿನೀರು ಬರೋಂಥ ಪ್ರಾಡಕ್ಟ್ ಯಾವುದೂ ಇಲ್ಲ. ಒಂದೇ ಇದೆ ಸರ್ ಇದು. ಇನ್ಯಾವುದು ನೀವು ಎಷ್ಟೇ ವರ್ಷಗಳಾದರೂ ಕೂಡ ಇದನ್ನು ಬೀಟ್ ಮಾಡೋ ಪ್ರಾಡಕ್ಟ್ ಕೂಡ ಯಾವುದು ಬರಲಿಕ್ಕೆ ಚಾನ್ಸ್ ಇಲ್ಲ ಸರ್. ಏಕೆಂದರೆ ಅಷ್ಟು ಇಂಜಿನಿಯರಿಂಗ್ಡಾಗಿ ತಯಾರಾಗಿರೋಂಥ ಒಂದು ಒಳ್ಳೆ ಟೆಕ್ನಾಲಜಿಯಲ್ಲಿ, ಜರ್ಮನ್ ಟೆಕ್ನಾಲಜಿ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಇದನ್ನು. ಜರ್ಮನಲ್ಲಿ ಡಿಸೈನ್ ಆಗಿರೋಂಥ ಪ್ರಾಡಕ್ಟ್ ಇದು. ಅಷ್ಟೇ ಕ್ವಾಲಿಟಿಯಾಗಿ, ಅಷ್ಟೇ ಲೈಫ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬಿಸಿ ನೀರಿನ ಅವಶ್ಯಕತೆ ಕೂಡ ಬೇಗ ತೀರಿಸುತ್ತೆ ಸರ್. ಇದ್ರ ಜೊತೆಗೆ ಸರ್, ಇಡೀ ಇಂಡಿಯಾದಲ್ಲೇ ನೀರು ಬರಲಿಲ್ಲ ಅಂದರೆ ಆಟೋಮ್ಯಾಟಿಕಲಿ ಆಫ್ ಆಗುವಂಥ ಟೆಕ್ನಾಲಜಿ ಅಂದರೆ, ನೀರು ನಮಗೆ ಸಿಂಟೆಕ್ಸಲ್ಲಿ ಖಾಲಿ ಆಗಿದೆ, ಇಲ್ಲ ಟ್ಯಾಪಲ್ಲಿ ಖಾಲಿ ನೀರು ಬರಲಿಲ್ಲ, ಆಟೋಮೆಟಿಕ್ ಯಾವುದೇ ಪ್ರಾಬ್ಲಮ್ ಇಲ್ದಿರ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ಅಂಥ ಗೀಸರ್ ಇಂಡಿಯಾದಲ್ಲೇ ಒಂದೇ ಒಂದು ಗೀಸರ್ ಸರ್. ಇದು ಒಂದೇ ಇದೆ ಸರ್. ಅದು ನಿಮಗೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ನಾವೇನಾದರೂ ಕರೆಂಟ್ಗೆ ಹಾಕ್ಬಿಟ್ಟಿದ್ದೇವಪ್ಪ, ಸ್ವಿಚ್ ಎಲ್ಲ ಆನಲ್ಲಿ ಇದೆಯಪ್ಪ, ಮತ್ತು ಹಿಂಗೆ ಏನಾದ್ರು ಸುಟ್ಟೋಗ್ಬಿಡುತ್ತೇನೋ, ನಮ್ಮ ಮನೆಯಲ್ಲಿಲ್ಲ, ಇಲ್ಲ ಏನಾದರೂ ಆಚೆ ಕಡೆ ಹೋಗ್ಬೇಕು ಹೆಂಗಪ್ಪ ಅಂತ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಸರ್. ನೀರು ಬಂದಷ್ಟು ಮಾತ್ರನೇ ಕರೆಂಟ್ ತಗೊಳುತ್ತೆ, ಆನಲ್ಲಿ ಇರುತ್ತೆ ಸರ್. ನೀರು ಬರಲಿಲ್ಲ ಅಂದರೆ ಆ ಕರೆಂಟ್ ತಗೊಳ್ಳಲ್ಲ, ಆಟೋಮೆಟಿಕ್ ಆಫ್ ಆಗುತ್ತೆ ಸರ್. ಇದರಲ್ಲಿ ಇದು ಬೆಸ್ಟ್ ಅಡ್ವಾಂಟೇಜು, ಬೆಸ್ಟ್ ಆಪ್ಷನ್ ಸರ್. ಅದು ನೀವು ಡೆಮೋನು ತೋರಿಸಿದ್ರಿ, ಮಾಹಿತಿನೂ ಕೊಟ್ಟಿದ್ರಿ. ಹೌದು ಸರ್. ಚಾನಲ್ ಮುಖಾಂತರ ಯಾರು ನೋಡಿ ನಮಗೆ ಟ್ಯಾಪ್ ಗೀಸರ್ ಬೇಕು ಅಂತಂದ್ರೆ ಏನು ಆಫರಲ್ಲಿ ಕೊಡ್ತೀರಾ ಸರ್? ಆಫರಲ್ಲಿ ಅಂದರೆ ನಮ್ಮ ಕೃಷಿ ಪರಿಚಯ ಅಂತ ಹೇಳಿ ಅವ್ರು ಕಾಲ್ ಮಾಡಿದಾಗ ಅವರಿಗೆ ಬಂದು ನಾವು ಒಂದು
ನಮ್ಮ ಈ ಒಂದು ಕೀಚೈನ್ ಲೈಟ್ ಇದೆ ಸರ್, ಇದು ಜಾಸ್ತಿ ಫೇಮಸ್ ಅಂತ ಹೇಳ್ಬೋದು ಇಂಡಿಯಾ ವೈಸು, ಟ್ರೆಂಡಿಂಗ್ ಪ್ರಾಡಕ್ಟು. ಮಹಿಳೆಯರಿಗೆ ಮನೆಯಲ್ಲಿ ಕರೆಂಟಿನ ಅಭಾವ ಜಾಸ್ತಿ ಇದೆ. ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎರಡೂ ಕಾಲದಲ್ಲಿ ವಿಪರೀತ ಕರೆಂಟ್ ತೆಗಿತಾ ಇರ್ತಾರೆ. ಹಳ್ಳಿಗಳಲ್ಲಂತೂ ಇನ್ನೂ ವಿಪರೀತ. ಅವ್ರಿಗೆ ಏನಂದರೆ ನೀವು ಇದನ್ನು ಈ ಒಂದು 20 ನಿಮಿಷ ಚಾರ್ಜ್ ಮಾಡಿದರೆ ಅದರ ಹತ್ರ ನಿಮಗೆ 1 ಅವರ್ ಬ್ಯಾಕಪ್ ಅಂತ ಅನ್ನೋದು ಬರುತ್ತೆ. ಇದು ಆ ಥರ ತುಂಬ ಚೆನ್ನಾಗಿರೋಂಥ ಒಂದು ಹೈಲೈಟ್ ಪ್ರಾಡಕ್ಟ್ ಸರ್. ಇದು ನಿಮಗೆ ಸೆಕ್ಯೂರಿಟಿ ಪರ್ಪಸ್ ಆಗಿ ಯೂಸ್ ಆಗುತ್ತೆ. ಮತ್ತೆ ಬಂದು ನಿಮಗೆ ಇದು ಒಂದು ಮನೆ ತುಂಬ ಒಂದು ಲೈಟನ್ನು, ಒಂದು ಬೆಳಕನ್ನು ಕೊಡೋದ್ರ ಮುಖಾಂತರ ಕೂಡ ಯೂಸ್ ಆಗುತ್ತೆ. ನೋಡಲಿಕ್ಕೆ ಏನೂ ಇರಲ್ಲ ಸರ್, ಚಿಕ್ಕದು ಕೀರ್ತಿ ಅದೇನು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತಾರಲ್ಲ, ಇದಕ್ಕೆ ಮಾತ್ರ ಅದು ಮಾಡಿಟ್ಟಿದ್ದ ಹೆಸರಂತ ಹೇಳ್ಬೋದು. ಇದಕ್ಕೆ ತುಂಬ ಚೆನ್ನಾಗಿದೆ. ಈ ಲೈಟನ್ನು ಎಲ್ಲರಿಗೂ ಆಫರ್ ಮಾಡ್ತಾ ಇದ್ದೀವಿ ಸರ್. ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳಿ ನಮ್ಮ ಮೇನರ್ ಕಾರ್ಪೊರೇಷನ್ ಕಡೆಯಿಂದ ಎಲ್ಲ ಪ್ರಾಡಕ್ಟ್ಗೂ ಒಂದು ಗೀಸರ್ಗೆ 50 ಪ್ರಾಡಕ್ಟ್ಗೆ 50, 100 ಪ್ರಾಡಕ್ಟ್ಗೆ 100, ಎಷ್ಟಕ್ಕೆ ಬೇಕಂದ್ರೂ ಅಷ್ಟಿಗೆ ನಾವು ಕೊಡ್ತೀವಿ ಸರ್. ಇಲ್ಲ ನಮಗೆ ಲೈಟ್ ಬೇಡ ಸರ್, ಅದೇನಿದೆಯೋ ನಮಗೆ ಡಿಸ್ಕೌಂಟ್ ಪ್ರೊವೈಡ್ ಮಾಡಿ ಅಂದರೆ ನಮ್ಮ ಪ್ರೈಸ್ ಏನಾದರೂ ಇದೆಯೋ ಸೇಲಿಂಗ್ ಪ್ರೈಸನ್ನು ನಾವು ಆ ಪ್ರೈಸನ್ನು ಆ ಆಫರಲ್ಲಿ ಲೆಸ್ ಮಾಡಿ ಅವರಿಗೆ ಆ ಡಿಸ್ಕೌಂಟ್ ಅನ್ನೋದು ಕೊಡ್ತೀವಿ ಸರ್ ನಾವು. ಸರ್ ಗ್ಯಾರಂಟಿ ವಾರಂಟಿ ವಿಷಯಕ್ಕೆ ಬಂದರೆ ನಮ್ಮ ಟ್ಯಾಬ್ ಗೀಸರ್ ಬಂದು ನಿಮಗೆ 1 ವರ್ಷ ಗ್ಯಾರಂಟಿ ಇರುತ್ತೆ. ಏನು ಅಂದರೆ ನಿಮಗೆ ಗ್ಯಾರಂಟಿ ಈ ದೇಶದಲ್ಲೇ ಯಾವುದಕ್ಕೆ ಪ್ರೊವೈಡ್ ಮಾಡಲ್ಲ ಅಂದರೆ ಬಾಡಿಗೆ ಸರ್. ಬಾಡಿಗೆ ಯಾಕೆ ಪ್ರೊವೈಡ್ ಮಾಡಲಿಕ್ಕೆ ಆಗಲ್ಲಪ್ಪ ಅಂದರೆ, ಒಂದು ಸಲ ಮೋಲ್ಡ್ ಆಗಿ ಬಂದಿರೋ ಯಾವುದೇ ಬಾಡಿ ಆಗ್ಬೋದು, ಕೂಲರ್ ಆಗ್ಬೋದು, ಗೀಸರ್ ಆಗ್ಬೋದು, ಮಿಕ್ಸರೇ ಆಗ್ಬೋದು, ಟಿವಿನೇ ಆಗ್ಬೋದು, ಯಾವುದೇ ಆಗ್ಬೋದು, ನಾವು ಆ ಒಂದ್ಸಲ ಮೋಲ್ಡ್ ಮಾಡಿದ ಮೇಲೆ ಮತ್ತೆ ಅದು ರೀಸೈಕ್ಲಿಂಗ್ ಹೋಗಿ ಮತ್ತೆ ಮೋಲ್ಡ್ ಆಗಿ ಬರಬೇಕಾಗುತ್ತೆ ಸರ್. ಆದ ಕಾರಣ ನಾವು ನಿಮಗೆ ಬಾಡಿಗೆ ಮಾತ್ರ ಗ್ಯಾರಂಟಿ ಯಾವುದೇ ಕಾಲಕ್ಕೂ ಕ್ಲೈಮ್ ಮಾಡಲಿಕ್ಕಾಗಲ್ಲ. ಫಿಲಮೆಂಟ್ ಹೋದರೂ 1 ವರ್ಷ ಗ್ಯಾರಂಟಿ ಇರುತ್ತೆ, ಎಲೆಕ್ಟ್ರಿಕಲ್ಸ್ ಹೋದರೂ 1 ವರ್ಷ ಗ್ಯಾರಂಟಿ ಇರುತ್ತೆ. ಚೇಂಜ್ ಮಾಡಿಕೊಡ್ತೀವಿ ಸರ್. 1 ವರ್ಷದ ನಂತರ ಏನಾದರೂ ನಿಮಗೆ ಆ ಫಿಲಮೆಂಟ್ ಹೋಗಿದೆಯಾ, ಎಲೆಕ್ಟ್ರಿಕಲ್ಸ್ ಹೋಗಿದೆಯಾ, ವೈರ್ ಹೋಗಿದೆಯಾ, ಅದು ಏನಿದೆ ಚಾರ್ಜ್ ಮಾತ್ರ ಬೇರೆ ಮಾಡಿದರೆ ಸಾಕು, ನಿಮಗೆ ಲೈಫ್ ಟೈಮ್ ಫ್ರೀ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀವಿ ಸರ್. ನಾವು 4 ವರ್ಷದಿಂದ ಇದ್ದೀವಿ. ನೀವು ನಮ್ಮ ಒಂದು ನಂಬರ್ ಹೇಳ್ತೇನೆ, ಆ ನಂಬರ್ನ ಒಂದ್ಸಲ ಯೂಟ್ಯೂಬಲ್ಲಿ ಎಂಟರ್ ಮಾಡಿ ಸರ್ಚ್ ಮಾಡಿ, ನಿಮಗೆ ನಮ್ಮ ವಿಡಿಯೋಸ್ ಎಷ್ಟು ಬರ್ತವೆ ಒಂದ್ಸಲ ನೋಡಿ ಸರ್. ನಮ್ಮಷ್ಟು ಹೆಸರು, ನಮ್ಮಷ್ಟು ಡೆಡಿಕೇಶನ್ ಆಗಿ ಮಾಡೋರು ಮಾರ್ಕೆಟಲ್ಲಿ ಜಾಸ್ತಿ ಕಡಿಮೆ ಇದ್ದಾರೆ. ಸ್ವಲ್ಪ ನೋಡಿಕೊಂಡು ನೀವು ಅದ್ರ ವಿಷಯದಲ್ಲಿ ಸ್ಟೆಪ್ ತೊಗೋಬೇಕಾಗಿ ನಾನು ಹೇಳ್ತೀನಿ ಸರ್. ನಿಮ್ಗೆ ಇನ್ನೊಂದು ಮಾತು, ನನ್ನ ನಂಬರ್ ಹೇಳ್ತೀನಿ, ಒಂದ್ಸಲ ಅದನ್ನ ಎಂಟರ್ ಮಾಡಿ ಸರ್ಚ್ ಮಾಡಿ ಸರ್ ಯೂಟ್ಯೂಬಲ್ಲಿ, ನಮಗೆ ನಿಮಗೆ ಫುಲ್ ಡೀಟೇಲ್ಸ್ ಬರುತ್ತೆ ಸರ್. ಈಗ ನಂಬರ್ ಹೇಳ್ತಾ ಇದ್ದೀನಿ ಸರ್, 8660350684 ಅಂತ ಹೇಳಿ. ನಿಮಗೆ ಕೆಳಗೆ ಕೂಡ ಸೇಮ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸರ್. ಇದೇ ನಂಬರನ್ನೇ ಯೂಟ್ಯೂಬ್ ಓಪನ್ ಮಾಡಿ ಎಂಟರ್ ಮಾಡಿ ಸರ್ಚ್ ಮಾಡಿ ಸರ್, ಅಷ್ಟೇ. ಸರ್ಚ್ ಮಾಡಿ ನಮ್ಮ A to Z ಟೋಟಲ್ ವೀಡಿಯೋಸ್ ಬರ್ತವೆ. ನೀವೆಲ್ಲ ಈ ವಿಡಿಯೋಸಲ್ಲಿ ನೋಡ್ಬೋದು. ಒಂದು ಪ್ರಾಡಕ್ಟ್ ಅಲ್ಲ, ನಮ್ಮ ಜಾಸ್ತಿ ಪ್ರಾಡಕ್ಟ್ಸ್ ಇವೆ. ಎಲ್ಲ ನೋಡಿ ನೀವೆಲ್ಲ ಕನ್ಫರ್ಮ್ ಆದಮೇಲೆ ನಮ್ಮ ಸ್ಟೋರಿಗೆ ವಿಸಿಟ್ ಮಾಡಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆದರೆ ಅದು ತಗೊಳ್ಳಿ ಸರ್.